ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲೇನು ಕಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಡೆಯ ಕಿಚ್ಚೇನು ಕಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಡೆಯ ಕಿಚ್ಚೇನು ಮನೆ ಮೂಲವ ಹಿಡಿ ನೆನಪ ನರ ನರದನೆಲ್ಲ ಕುರಿವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಸೊ ಏನು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಕನ್ನಡಿಗರಿಗೆ ಸಾರ್ವಭೌಮತ್ವತೆ ಇರಬೇಕು. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಆಲ್ಮೋಸ್ಟ್ ಎಲ್ಲಾ ಊರುಗಳಲ್ಲಿ, ಎಲ್ಲಾ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲಿ ನವೆಂಬರ್ ಬಂದ್ರೆ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಾಗಿ ಎಲ್ಲರೂ ಆಚರಿಸ್ತಾರೆ. ಅದೇ ತರನೇ ವಿಶೇಷವಾಗಿ ಮೆಗಾ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅವರು ಮುಂಚೂಣಿಯಲ್ಲಿರುವಂತಹ ಒಂದು ಸಂಸ್ಥೆ ಅಂತಾನೆ ಹೇಳ್ಬೋದು. ಸರಿಸುಮಾರು 30 ಅಂದ್ರೆ 3 ದಶಕಗಟ್ಲೆಯಿಂದ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ರೈತರಿಗೆ ಬೇಕಾಗುವಂತ ಕೃಷಿಗೆ ಸಂಬಂಧಪಟ್ಟ ಎಕ್ವಿಪ್ಮೆಂಟ್ಸ್, ಅದು ಸೋಲಾರ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಡಿಪ್ ಇರಿಗೇಷನ್ ಮತ್ತೆ ಹಲವಾರು ಎಕ್ವಿಪ್ಮೆಂಟ್ಸ್ ನೀಡುವ ನಿಟ್ಟಿನಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿದರೆ ಪ್ರಸಾದ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಸಂಸ್ಥೆ ಮುನ್ನುಗ್ತಾ ಇದೆ. ಸೊ ಅವರು ನಮ್ಮೊಟ್ಟಿಗಿದ್ದಾರೆ. ಇವತ್ತು ಕನ್ನಡ ರಾಜ್ಯೋತ್ಸವನ ಅವರ ಸಂಸ್ಥೆ ವತಿಯಿಂದ ಆಚರಣೆ ಮಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ. ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಸೊ ಎಲ್ರಿಗೂ ಈ ಕರ್ನಾಟಕ ರಾಜ್ಯೋತ್ಸವಕ್ಕೆ ಶುಭಾಶಯಗಳು, ಮತ್ತೆ ಇದಕ್ಕೆ ಸ್ವಾಗತ ಬಯಸ್ತೀನಿ. ಇದು ನಮ್ಮ ಸಂಸ್ಥೆಯಿಂದ ಇದು 2ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಆಚರಣೆ. ಹೋದ ವರ್ಷ ನಾವು ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ ಆಚರಿಸಿದ್ವಿ. ಈ ವರ್ಷ ಇಲ್ಲಿ ವಿವೇಕಾಂತ ಆಡಿಟೋರಿಯಂ ಜಯನಗರದಲ್ಲಿ ಇಲ್ಲಿ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮೈಕಾರ್ ಅರುಣ್ ತಂಡ, ಆಮೇಲೆ ಮಿಮಿಕ್ರಿ ಗೋಪಿ ಅವರು, ಜೋಗಿಲ ಸಿದ್ದರಾಜು, ಮತ್ತು ಚಲನಚಿತ್ರ ನಟ ನಿರ್ದೇಶಕ ಸೃಜನ್ ಲೋಕೇಶ್ ಅವರು ಬರ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮನ ನಮ್ಮ ಸ್ಟಾಫ್ಗಳು, ನಮ್ಮ ಸ್ನೇಹಿತರು ಎಲ್ಲ ಎಂಜಾಯ್ ಮಾಡಲಿ ಅಂದ್ಬಿಟ್ಟು ಈ ರಾಜ್ಯೋತ್ಸವ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಏನು ವಿಶೇಷತೆ ಸರ್ ಈ ಸಲ ಕನ್ನಡ ರಾಜ್ಯ ಎಲ್ಲ ಅದ್ದೂರಿಯಾಗಿ ಮಂಜೂರು ಮಾಡ್ತಾ ಇದ್ದೀವಿ? ಅಲ್ಲ, ಇದು ನಾವು ರಾಜ್ಯೋತ್ಸವ ಅಂದರೆ ಅದ್ದೂರಿ ಸೆಲೆಬ್ರೇಷನ್ ಅದು. ಸೊ ಅದರಿಂದ ಅದ್ದೂರಿಯಾಗೆ ಮಾಡ್ಬೇಕು ನಾವೆಲ್ಲ. ಸರ್ ಹೇಳಿ ಸರ್. ನಮಸ್ಕಾರ. ನಮ್ಮ ಜೋಗಿಲ ಸಿದ್ದರಾಜು ಸರ್ ಇಲ್ಲೇ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಇವತ್ತೆಲ್ಲ ಕೆಮಿಕಲ್ ಯುಗದಲ್ಲಿ ನಾವಿದ್ದೀವಿ. ಆದ್ದರಿಂದ ಇವತ್ತು ಅಗ್ರೋಟೆಕ್, ಮೆಗಾ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ 30 ವರ್ಷದಿಂದ ನಿಜವಲ್ಲ ಭಾಳ ಖುಷಿಯಾಗುತ್ತೆ. ಸೋಲಾರ್ ಎನರ್ಜಿ, ಸೋಲಾರ್ ಪಂಪ್ ಸೆಟ್ಸು ಮತ್ತು ಹನಿ ನೀರಾವರಿ, ತುಂತುರು ನೀರಾವರಿ, ಅದೇ ಡ್ರಿಪ್ ಇರಿಗೇಷನ್ ಅಂತ ಹೇಳ್ತಾರೆ, ಸ್ಪ್ರಿಂಕ್ಲಿಂಗ್ ತಯಾರು ಮಾಡೋದು, ಇದನ್ನೆಲ್ಲ ನಮ್ಮ ತೋಟಗಳಿಗೆ, ಗದ್ದೆಗಳಿಗೆ ಹಾಕುವಂಥ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ಇವರು ತಯಾರು ಮಾಡ್ತಾರೆ. ಇವೆಲ್ಲವರು ಪ್ಯೂರ್ಲಿ ರೈತರಿಗೆ ಪೂರಕವಾಗಿರ್ತಕ್ಕಂಥದ್ದು, ಫಾರ್ಮರ್ ಬೇಸ್ಡ್ ಎಕ್ವಿಪ್ಮೆಂಟ್ಸು. ಆದ್ದರಿಂದ ಅದರ ಒಂದು ಇವತ್ತು ಮೆಗಾ ಅಗ್ರೋಟೆಕ್ ಅಂತ ಏನಿದೆ ಪ್ರೈವೇಟ್ ಲಿಮಿಟೆಡ್, ಇವತ್ತು 30ನೇ ವರ್ಷ ಆಗಿದೆ ಅಂತಂದರೆ ಭಾಳ ಖುಷಿಯಾಗುತ್ತೆ. ಈ ಒಂದು ನಮ್ಮ ಅಗ್ರೋಟೆಕ್ಕಲ್ಲಿ ಹಲವಾರು ಹಿರಿಯ ನಟರು, ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈಗ ತಾನು ಹೇಳ್ತಾ ಇದ್ರು ಸೃಜನ್ ಲೋಕೇಶ್ ಅವರು ಅಂತ, ಅವ್ರದ್ದು GST ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅವ್ರು ಬಂದರೆ ಭಾಳ ಒಳ್ಳೆಯದು. ಬರ್ತಾರೆ ಅಂತ ಹೇಳಿದ್ದಾರೆ ಸರ್, ಬರ್ತಾರಂತೆ. ಹಾಗೆ ನಾನು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಕಾರಣ ನಮ್ಮ ಹಿರಿಯ ಜಾನಪದ ದಿಗ್ಗಜರು ಜೋಗಿಲ ಸಿದ್ದರಾಜು ಅವರು, ಅಂತಾರಾಷ್ಟ್ರೀಯ ಗಾಯಕರು, ಅವರು ಈ ಥರ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು. ಜಸ್ಟ್ ನಾನು ಬೆಳಿಗ್ಗೆ ರಜಲ್ ಕೈಮಾ ಅಂತ ದುಬೈ ಪಕ್ಕ ಇತ್ತು, ಅಲ್ಲಿ ಕನ್ನಡಿಗರ ಕಾರ್ಯಕ್ರಮ ಮುಗಿಸಿ ಇಲ್ಲಿಗೆ ಬಂದೆ. ಅದರಿಂದ ಏನಾದ್ರು ಫ್ಲೈಟ್ ಏರುಪೇರು ಆದರೆ ಮಧ್ಯಾಹ್ನ ಆಗ್ಬಿಟ್ಟು ಒಂದೊಂದ್ಸರಿ ಎಲ್ಲ ಹಾಫ್ ಡೇ ಆಗಿಬಿಡುತ್ತೆ ಏನೋ ಅಂತ ಭಯ ಇತ್ತು. ಸದ್ಯ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ನಮ್ಮ ಮೆಗಾ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ನ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಿಮಗೆ ಕೋರ್ತಾ, ಆ ಒಂದು ಕಂಪನಿ ಎಕ್ವಿಪ್ಮೆಂಟ್ಸ್ಗಳಿಗೆಲ್ಲ ನಮ್ಮ ಸರ್ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿಗಳು ಕೆಳಗಡೆ ಸ್ಕ್ರಾಲಲ್ಲಿ ನಂಬರ್ ಹೋಗ್ತಾ ಇರುತ್ತೆ, ಹೆಚ್ಚಿನ ಮಾಹಿತಿ ತಗೊಳ್ಳಿ. ಹಾಗೆಯೇ ನಮ್ಮ ಜೋಗಿಲ ಸಿದ್ದರಾಜ್ ಅವರು, ಜನಪ್ರಿಯ ಜಾನಪದ ಗಾಯಕರು. ಬಂಧುಗಳೇ ನಮಸ್ಕಾರ. ನನಗೆ ನಿಜವಾಗ್ಲೂ ಕೂಡ ಮೆಗಾ ಅಗ್ರೋಟೆಕ್ ಏನು ಆರಂಭ ಆಯ್ತಲ್ಲ, ಆಗಲಿಂದ ನನಗೆ ಪ್ರಸಾದ್ ಸರ್ ಪರಿಚಯ. ನನ್ನ ಪ್ರಸಾದ್ ಸರ್ನ ಅವಿನಾಭಾವ ಸಂಬಂಧ ಹೆಂಗಿದೆ ಅಂದರೆ, ನನಗೆ ಮಾರ್ಗದರ್ಶನದಲ್ಲಿ ಗುರು, ಅಕ್ಕರೆಯಿಂದ ಅಣ್ಣ. ಎಲ್ಲ ವಿಷಯದಲ್ಲೂ ನನಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ಅವ್ರ ಹತ್ರ ಕೇಳಿದಾಗ ಬಹಳ ಸಂತೋಷದಿಂದ ಭಾಗವಹಿಸ್ತಾರೆ, ಬೆಂಬಲ ಕೊಡ್ತಾರೆ. ಆಮೇಲೆ ನನಗೆ ಭಾಳ ಖುಷಿ ಕೊಟ್ಟಿರೋದಂದರೆ, ಈಗ ನಮ್ಮ ಗೋಪಿ ಸರ್ ಹೇಳ್ದಂಗೆ ಮೆಗಾ ಅಗ್ರೋಟೆಕ್ ಬಂದು ರೈತರ ಪರವಾಗಿರ್ತಕ್ಕಂಥ ಒಂದು ಸಂಸ್ಥೆ ಆದರೂ ಕೂಡ ಅವರೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ನಾವು ಅಂದ್ಕೊಳ್ಳೋ ಬದಲಿಗೆ ಅವರೊಬ್ಬರು ನಿಜವಾಗ್ಲೂ ಕೂಡ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು, ನಮ್ಮ ಇಡೀ ಕಲೆಯನ್ನು ಪ್ರೀತಿಸುವ, ಗೌರವಿಸುವಂಥ ಒಂದು ತುಂಬ ಹೃದಯವಂತ ಕಾಯಕ ಯೋಗಿ ಅಂತ ಹೇಳ್ಬೋದು. ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ, ಆದರೆ ಬಿಸ್ನೆಸ್ ಮಾಡಿದವರೆಲ್ಲರೂ ಇಲ್ಲ. ಆದರೆ ಅವರು ದುಡಿದ ಹಣವನ್ನು ಇಂತಿಷ್ಟು ನೆಲ,
ಜಲ ಸಂಸ್ಕೃತಿಗೆ ಬಳಸ್ತಾರೆ. ಈವರೆಗೂ ಅವ್ರಿಗೂ ನನ್ನ ಜೊತೆಗೆ ಸೇರಿಕೊಂಡು ಒಂದಷ್ಟು ಸೋಷಿಯಲ್ ಫಾರೆಸ್ಟ್ ನಾವು ಶಿವಗಂಗೆನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಗುರುಗಳಾದಂಥ ರವಿಶಂಕರ್ ಗುರೂಜಿ ಅವರ ಆಶೀರ್ವಾದದೊಂದಿಗೆ ನಾವು ಮಾಡಿದ್ವಿ. ಕುಮುದ್ವತಿ ನದಿ ಪುನಶ್ಚೇತನಕ್ಕೆ ಪ್ರಸಾದ್ ಸರ್ ಅವರು ಚಾಲನೆ ಕೊಟ್ಟರು. ಎಲ್ಲದಕ್ಕಿಂತ ವಿಶೇಷ ಏನಂತ ಅಂದರೆ ನಿಮಗೆಲ್ಲ ಗೊತ್ತಿದೆ, ಇವತ್ತು ವಿಶ್ವವಿಖ್ಯಾತಿ ಪಡೆದಿರ್ತಕ್ಕಂಥ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಗೆ ಪ್ರಸಾದ್ ಸರ್ ನನಗೆ ಕೊಟ್ಟಂಥ ದೊಡ್ಡ ಟಾಸ್ಕ್ ಏನಂತ ಅಂದರೆ, ಅಲ್ಲಿ ನನಗೆ 2013ರಲ್ಲಿ ಜಾನಪದ ಕ್ಷೇತ್ರದ ಗಾಯನಕ್ಕೋಸ್ಕರ ನನಗೆ ಶ್ರೀ ಅವಾರ್ಡನ್ನು ಕೊಡಿಸಿದ್ರು. ಅದಾದಮೇಲೆ ನಾನು ಪ್ರಸಾದ್ ಸರ್ ಸೇರ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ರೂಪಿಸೋದೇನೆಂದರೆ, ಪ್ರಸಾದ್ ಸರಲ್ಲಿ ಒಂದು ಆಸೆ ಇತ್ತು, ಇಲ್ಲಿ ವಿಶೇಷವಾದ ಏನಾರ ಕಾರ್ಯಕ್ರಮ ಮಾಡಬೇಕು ಅಂತ. ಆ ವಿಶೇಷ ಕಾರ್ಯಕ್ರಮ ಏನು ಮಾಡೋದು ಅಂತ ಅಂದರೆ, ಇಡೀ ರವಿಶಂಕರ್ ಗುರೂಜಿ ನಮ್ಮ ಆರ್ಟ್ ಆಫ್ ಲಿವಿಂಗಿಗೆ ನಾವು ಒಂದು ಗ್ರಾಮ ದೇವತೆಗಳನ್ನು ಕರೆಸ್ಬೇಕು ಅಂತ. ಮೊದಲು 250 ಗ್ರಾಮ ದೇವತೆಗಳನ್ನ ಕರೆಸ್ಬೇಕಂತ ಯೋಚನೆ ಮಾಡ್ದು. ಅದು 1001 ಗ್ರಾಮ ದೇವತೆಗಳು ಬಂದು ಇಡೀ ಅಲ್ಲಿ ಪ್ರತಿಷ್ಠಾಪನೆ ಆಗಿ ದೊಡ್ಡ ಉತ್ಸವ ಆಯಿತು. ಅಂದಿನಿಂದ ನಮಗೆ ಗುರೂಜಿಯವರು ನೇರ ಸಂಪರ್ಕದ ಜೊತೆಗೆ ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾನು ನಿಜ ಹೇಳ್ಬೇಕಂದ್ರೆ, ಮೇಘಾ ಆಗ್ರೋಟೆಕ್ ಬಂದು ನಮಗೆ ಮೇಘ ಅಂತಕ್ಕಂಥ ಏನು ಒಂದು ಹೆಸರನ್ನು ಇಟ್ಕೊಂಡಿದ್ದಾರೆ, ಅದೇ ಒಂದು ದೊಡ್ಡ ಇದು. ನಮಗೆ ಎಲ್ಲವನ್ನ ಮೋಡವನ್ನು ನಂಬಿಕೊಂಡು, ಮಳೆಯನ್ನು ನಂಬಿಕೊಂಡು ನಮ್ಮ ರೈತರು ಏನು ಬದುಕ್ತಾರೆ, ಅವರಿಗೆ ದೊಡ್ಡ ವೈಜ್ಞಾನಿಕ ತಂತ್ರಜ್ಞಾನದ ಮೂಲಕ ಏನೆಲ್ಲ ಕೊಡ್ಬೋದು, ಅದ್ಭುತವಾದಂಥ ವ್ಯವಸಾಯನ ಮಾಡಿ ಹೇಗೆ ಮುಂದುವರಿಬೋದು ಅನ್ನೋದನ್ನು ಮಾಡಿದ್ದಾರೆ. ನಿಜವಾಗ್ಲೂ ಅವರು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾರೆ, ಪ್ರತಿ ವರ್ಷ ಪರಿಸರ ದಿನಾಚರಣೆ ಮಾಡ್ತಾರೆ. ಪ್ರತಿ ವರ್ಷ ನಾವು ಸುಮ್ಮನೆ ಅವರು ಪ್ರಾಕ್ಟಿಕಲ್ ಎಷ್ಟು ಅಂದರೆ, ಕೆಲವರೆಲ್ಲ ಹೇಳ್ತಾರೆ ಅವ್ರು ಎಷ್ಟು ಪ್ರಾಕ್ಟಿಕಲ್ ಅಂತ ಅಂದರೆ, ಗಿಡಗಳನ್ನು ನೆಡೆಸೋದು ಅಂದರೆ ಅವ್ರಿಗೆ ಭಾಳ ಖುಷಿ. ಅನೇಕ ಕಡೆ ನಾವು ಗಿಡಗಳನ್ನು ನೆಟ್ಟಿದ್ದೀವಿ, ಇವತ್ತು ಮರಗಳಾಗಿದೆ. ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ನಿರಂತರವಾಗಿ ಅವ್ರ ಜೊತೆಲಿದ್ದೀನಿ. ನಾನು ಕೂಡ ಗೋಪಿ ಅಣ್ಣ, ನಮ್ಮ ಕಮ್ಮದ್ರಂಗೆ ಎಲ್ಲ ನಾವು ಜರ್ಮನ್, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್ ಸುತ್ಕೊ ಬಂದಿದ್ವಿ. ಅಣ್ಣ ಅಲ್ಲಿಂದ ಬಂದ ತಕ್ಷಣ ಮೊನ್ನೆ ದಿನ ಮತ್ತೆ ಅವರು ದುಬೈಗೆ ಹೋದರು. ನನಗೆ ಇಲ್ಲಿ ಸ್ಥಳೀಯವಾಗಿ ಕಾರ್ಯಕ್ರಮ ಇತ್ತು. ಇವತ್ತು ನನಗೆ ಹೇಳಿದ ಕೂಡಲೇ ನಮಗೆ ಬಿಡುವಿಲ್ಲದೆ ಇದ್ರು ನಾವು ಮೇಘಾ ಆಗ್ರೋಟೆಕ್ ನಮ್ಮ ಪ್ರಸಾದ್ ಸರ್ ಅಂದರೆ ನಾವು ಬಿಡು ಮಾಡ್ಕೋತೀವಿ. ಯಾಕೆ ಅಂತ ಅಂದರೆ, ಅವ್ರದ್ರ ಮೇಲೆ ಅಲ್ಲಿರ್ತಕ್ಕಂಥ ಕನ್ನಡದ ಪ್ರೀತಿ ಎಷ್ಟು ಪ್ರೀತಿಸ್ತಾರೆ ಅಂದರೆ, ಅದು ವರ್ಣಿಸಲು ಹೇಳೋಕ್ಕೆ ಆಗಲ್ಲ. ಅಕ್ಷರಗಳೇ ಇಲ್ಲ ಅವ್ರ ಬಗ್ಗೆ ಹೇಳೋಕ್ಕೆ. ಹೇಳಿದ್ರೆ ಒಂಥರ ಹೊಗಳಿಕೆ ಆಗುತ್ತೆ ಅನ್ನೋ ಅನ್ಸುತ್ತೆ ಅಷ್ಟು. ಆಮೇಲೆ ಅವರು ಭಾಳ ಖುಷಿ ಪಡೋದೇನು ಗೊತ್ತಾ, ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ನ ಖುಷಿ ಪಡ್ತಾ ಇರ್ತಾರೆ. ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡ್ತಾರೆ. ಒಬ್ರು ಯಾರೋ ಹೊಸ ನೋಡಿ, ಇವತ್ತು ಅರುಣ್ ಕುಮಾರ್ ಅಂತ ನಮ್ಮ ಮೈಸೂರು ತಂಡ ಕರೆಸಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಅರುಣ್ ಸರ್ ನನಗೊಂದು ಅವಕಾಶ ಕೊಟ್ಟರು ಅಂತ. ಸರ್ ಅಂತಾರೆ, ಕೊಡಬೇಕು ಹೊಸ ಪ್ರತಿಭೆಗೆ, ಕರ್ಸೋಣ ಅಂತಾರೆ. ಹೊಸ ಪ್ರತಿಭೆಗಳನ್ನು ಗುರುತಿಸೋದ್ರಲ್ಲಿ ಪ್ರಸಾದ್ ಸರ್ ಮುಂಚೂಣಿಲಿದ್ದಾರೆ. ನಾನಂತೂ ನಮ್ಮ ಮೇಘಾ ಆಗ್ರೋಟೆಕ್ಗೆ ಯಾವತ್ತೂ ಶುಭ ಕೋರ್ತೀನಿ. ಅದು ಉನ್ನತವಾಗಿ ಬೆಳೀಲಿ. ಇವತ್ತು 150 ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದಾರೆ, ಅದು ದೊಡ್ಡ ಹೆಗ್ಗಳಿಕೆ. ಆ ಉದ್ಯೋಗ ಎಂಥದ್ದು ಮಟ್ಟಕ್ಕಿದೆ ಅಂದರೆ, ಎಲ್ರಿಗೂ ಸಕಲ ಸೌಕರ್ಯಗಳು. ಇವತ್ತಿರ್ತಕ್ಕಂಥ ಎಲ್ರಿಗಾದ್ರೂ ಕೆಲಸ ಕೊಡ್ತಾರೆ, ಅದಲ್ಲ ಅವ್ರ ಹತ್ರ ಸಕಲ ಸೌಕರ್ಯಗಳು. ಅಲ್ಲಿ ಕೆಲಸ ಮಾಡೋರು ಸುಭಿಕ್ಷವಾಗಿರಬೇಕು, ಆನಂದವಾಗಿರಬೇಕು, ಆರಾಮಾಗಿ ಜೀವನ ಮಾಡಬೇಕು, ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋಂಥ ದೊಡ್ಡ ಕನಸನ್ನು ಕಂಡಂಥವ್ರು. ನಾನಂತೂ ಯಾವತ್ತು ಪ್ರಸಾದ್ ಸರ್ನ ಒಬ್ಬ ದೊಡ್ಡ ಕನಸುಗಾರ ಅಂತ ಭಾವಿಸ್ತೀನಿ. ಅವರಿಗೆ ಶುಭ ಆಗಲಿ. ಭಗವಂತ ನಮ್ಮ ಪ್ರಸಾದ್ ಸರ್ಗೆ 100 ವರ್ಷಗಳ ಆಯುಷ್ಯನ್ನು ಕೊಡಲಿ. ಅವ್ರ ಬದುಕಂತೂ ಭಾಳ ಆನಂದಮಯವಾಗಿದೆ. ಅವರೆಲ್ಲರೂ ಕೂಡ್ಕೊಂಡು ಬದುಕ್ತಾರೆ, ಅವತ್ತು ಎಲ್ಲರನ್ನೂ ಒಟ್ಟಾಗಿ ಬದುಕ್ತಾರೆ. ಗುರುಗಳ ಆಶೀರ್ವಾದದಿಂದ ನಾವೆಲ್ಲರೂ ನಿಜವಾಗ್ಲೂ ಕೂಡ ಯಶಸ್ವಿಯಾಗಿದೆ. ಕನ್ನಡ ರಾಜ್ಯೋತ್ಸವ, ಜೈ ಕನ್ನಡಾಂಬೆ. ಈಗ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಕನ್ನಡಿಗರ ಸಾರ್ವಭೌಮತ್ವ ಇರಬೇಕು, ಬೇರೆ ಅನ್ಯ ಭಾಷಿಗರದ್ದು ತುಂಬಾ ಆಲ್ಮೋಸ್ಟ್ ಬೆಂಗಳೂರಲ್ಲಿ ತುಂಬಾ ಜನ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾಕಂದ್ರೆ ಅವ್ರ ಹಾವಳಿಗಳು ಜಾಸ್ತಿ ಆಗ್ತಾ ಹೋಗ್ತಿದೆ ದೊಡ್ಡ ಮಟ್ಟದಲ್ಲಿ. ಸರ್, ನನ್ನ ಅಭಿಪ್ರಾಯ ಏನಂದ್ರೆ, ನಾನು ಹುಟ್ಟಿನಿಂದ ಕನ್ನಡಿಗ, ಕೆಲವರು ಕಲಿಕೆಯಿಂದ ಕನ್ನಡಿಗರಾಗಿದ್ದಾರೆ. ನನ್ನ ಅಭಿಪ್ರಾಯ ಏನಂದ್ರೆ, ಅಥವಾ ನಮ್ಮೆಲ್ಲರ ಅಭಿಪ್ರಾಯ ಏನಂತ ಅಂದ್ರೆ, ಬದುಕನ್ನು ಅರಸಿ ಬದುಕಿಗೋಸ್ಕರ ಬಂದ್ಬಿಟ್ಟಿದ್ದಾರೆ, ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರು ವಾಸಿಗಳು ನಾನೇನು ಹೇಳ್ತೀನಿ ಅಂದರೆ, ಅಥವಾ ಕರ್ನಾಟಕದ ವಾಸಿಗಳು, ಕರ್ನಾಟಕದ ಯಾವುದೇ ಭಾಗದಲ್ಲಿದ್ರೂ ಯಾವುದೇ ಭಾಷೆಗೆ ಅವರ ಮಾತೃಭಾಷೆಗಳಿರಲಿ, ಆದರೆ ಕನ್ನಡವನ್ನು ಕಲಿಬೇಕು. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂತಂದರೆ, ಕನ್ನಡದ ನೆಲ, ಕನ್ನಡದ ಜಲ, ಕನ್ನಡದಲ್ಲಿ ಉದ್ಯೋಗ, ಕನ್ನಡದ ಅನ್ನ ಎಲ್ಲ ನೀವು ತಗೊಳ್ತಾ ಇರೋದ್ರಿಂದ ಕನ್ನಡವನ್ನು ಕಡ್ಡಾಯವಾಗಿ ಕಲಿಬೇಕು. ಕನ್ನಡ ಕಲೀರಿ, ಕರ್ನಾಟಕದಲ್ಲಿ ಬದುಕಿ, ಇದು ನಮ್ಮ ಸಂದೇಶ. ನಾವು ಯಾವುದೇ ಕಾರಣಕ್ಕೂ ಹೋಗಿ ಅಂತ ಹೇಳಲ್ಲ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ, ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರು ವಿಶ್ವದಾದ್ಯಂತ ಇದ್ದಾರೆ. ಅವರೆಲ್ಲರೂ ಹೋಗಿ ಬೇರೆ ಭಾಷೆಗಳನ್ನು ಕಲ್ತ್ಕೊಂಡಿದ್ದಾರೆ, ಆದರೆ ಕನ್ನಡ ಬಿಟ್ಟಿಲ್ಲ. ನಾವು ಮೊನ್ನೆ ಹೋಗಿದ್ದೇನೆಂದರೆ, ಬರ್ಲಿನ್ ಕನ್ನಡ ಸಂಘದಲ್ಲಿ ಮಾಡಿದಂಥ, ಅಥವಾ ಪ್ಯಾರಿಸ್ ಕನ್ನಡ ಸಂಘದಲ್ಲಿ ಇಲ್ಲಿನ ಕನ್ನಡಿಗರು ಅಲ್ಲೋಗಿ ಕನ್ನಡ ಧ್ವಜವನ್ನು ಹಾರಿಸ್ತಾರಲ್ಲ, ಅದು ನಮ್ಮ ಕನ್ನಡತನ. ಅದೇ ಥರ ನೀವು ಯಾವುದೇ ಭಾಷೆಗರಿರ್ರಿ, ನೀವು ಹಿಂದಿ ಕಲ್ತೀರಿ, ತಮಿಳು, ತೆಲುಗು ಎಲ್ಲವೂ ಕೂಡ ನಮ್ಮ ಸಿಸ್ಟರ್ ಕನ್ಸೆಂಟ್ ಭಾಷೆಗಳೇ, ಅಕ್ಕ ತಂಗಿರಿದ್ದಂಗೆ ಕಲೀರಿ, ಆದರೆ ಕನ್ನಡವನ್ನು ಕಲೀರಿ. ಆ ಮೂಲಕ ನೀವು ಕನ್ನಡಿಗರಾಗಿ ಅಂತ ನಾವು ಶುಭವನ್ನು ಕೋರ್ತೀವಿ. ಸೊ ಇದು ಅವರೆಲ್ಲ ಮಾತಾಗಿತ್ತು. ವಿಶೇಷವಾಗಿ ಪ್ರಸಾದ್ ಸರ್ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ಸರಿಸುಮಾರು 30 ವಸಂತಗಳಿಂದ ನೆಲ ಜಲ ಭಾಷೆಗೆ ಮತ್ತೆ ಭಾಷಾಭಿಮಾನಕ್ಕೆ ಮತ್ತೆ ಕಲಾವಿದರನ್ನ ಒಂದು ಪಾಲನೆ ಪೋಷಣೆ ಮಾಡೋ ನಿಟ್ಟಿನಲ್ಲಿ ಮತ್ತೆ ಹೊಸ ಪ್ರತಿಭೆಗಳನ್ನ ಗುರುತಿಸುವ ನಿಟ್ಟಿನಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸ್ತಾ ಇದ್ದಾರೆ. ಮತ್ತೆ ಗೋಪಿ ಸರ್ ಬಗ್ಗೆ ನಾವೇನು ಹೇಳೋದೇ ಬೇಡ, ಅವ್ರದೇ ಆದ ಒಂದು ಕೊಡುಗೆ ಇದೆ. ಸೊ ಕನ್ನಡ ನೆಲ ಜಲ ಭಾಷೆ ಬಗ್ಗೆ ಮತ್ತೆ ಸಾಹೇಬ್ರು ಅಷ್ಟೇ, ಜೋಗಿಲ ಸಿದ್ರಾಜ್ ಸರ್ ಸೊ ಜನಪದ ಕಲಾವಿದರು. ಸೊ ನಮ್ಮ ತನನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮತ್ತೆ ನಮ್ಮ ಜನಪದ ಕಲಾವಿದರನ್ನ ಆಲ್ಮೋಸ್ಟ್, ಯಾಕಂದ್ರೆ ನಮ್ಮ ಒಂದು ಪರಂಪರೆಗಳನ್ನ ಒಂದು ಮೆಲುಕು ಹಾಕೋ ನಿಟ್ಟಿನಲ್ಲಿ
ಅವರ ಕೆಲಸಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಮತ್ತೆ ಹಲವಾರು ಶೋಸ್ಗಳೆಲ್ಲ ಕೊಟ್ಟಿದ್ದಾರೆ. ಅವರು ಅಷ್ಟೇ, ಅವರು ಕೂಡ ಅಭಿಪ್ರಾಯ ಪಟ್ಟರು. ವಿಶೇಷವಾಗಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಈ ಒಂದು ಶುಭ ಸಂದರ್ಭದಲ್ಲಿ ಬರೀ ನವೆಂಬರ್ ಅಲ್ಲಿ ಮಾತ್ರ ಕನ್ನಡದ ಭಾಷಾಭಿಮಾನ ತೋರಿಸಬಾರ್ದು, ಪ್ರತಿ ವರ್ಷದ ಪೂರ್ತಿನೂ ಸಹ ಒಂದು ಭಾಷಾಭಿಮಾನ ಎಲ್ಲರಲ್ಲೂ ಇರಬೇಕು. ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಕೆಲಸಗಳಾಗಬೇಕು ಅಂತ ಅವರೆಲ್ಲರ ಆಶಯ ಆಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಮಸ್ತೆ. ವರ್ಕ್ ಮಾಡ್ತಿದೆ. ಸೊ ನಮ್ಮ ಮೆಗಾ ಅಗ್ರೋಟೆಕ್ ಕಂಪನಿಯಲ್ಲಿ 1000ಕ್ಕೂ ಹೆಚ್ಚು ರೈತರು ಇದರ ಪ್ರತಿಫಲವನ್ನು ಸ್ವೀಕರಿಸಿದ್ದಾರೆ. ಯಾವುದೇ ರೀತಿ ಸಹಾಯ ಧನ ಆಗಿರಬಹುದು, ಗೌರ್ಮೆಂಟ್ ಇಂದ ಬರುವಂತ ಸಬ್ಸಿಡಿಗಳಾಗಿರಬಹುದು, ಈಗಿನ ನಮ್ಮ ಹೊಸದಾಗಿ ಅಪ್ಡೇಟ್ ಆಗಿರೋ ತರ ಸೋಲಾರೈಸೇಷನ್, ಆಟೋಮೇಷನ್, ಸ್ಪ್ರಿಂಕ್ಲರ್, ಪ್ರತಿಯೊಂದರಲ್ಲೂ ರೈತರಿಗೆ ತುಂಬಾ ಯೂಸ್ ಆಗುವಂಥದ್ದೇ ನಡೀತಿದೆ ಮೆಗಾ ಅಗ್ರೋಟೆಕ್ ವತಿಯಿಂದ. ಈ ಮೆಗಾ ಅಗ್ರೋಟೆಕ್ ನಲ್ಲಿ 30 ವರ್ಷ ಅಂದ್ರೆ ರಂಗನಾಥ್ ಪ್ರಸಾದ್ ಸರ್ ಅವ್ರು ಮಾಡಿರೋ ಕೆಲಸ ತುಂಬಾ ದೊಡ್ಡದು ಹೇಳಕ್ ಹೋದ್ರೆ. ಯಾಕೆಂದ್ರೆ 30 ವರ್ಷದಿಂದ ರೈತರಿಗೆ ಸತತವಾಗಿ ಅವರು ಕಾರ್ಯನಿರ್ವಹಿಸ್ಕೊಳ್ತಾ ಬರ್ತಿದ್ದಾರೆ. ಯಾವುದೇ ರೀತಿ ಒಂದು ಪಾಸಿಟಿವಿಟಿ ನೆಗೆಟಿವಿಟಿ ಬಂದೇ ಬರುತ್ತೆ. ಬಟ್ ಅಂಥದ್ರಲ್ಲೂ ಮೆಗಾ ಅಗ್ರೋಟೆಕ್ ಈ ಮಟ್ಟಿಗೆ ಇದೆ ಅಂದ್ರೆ ರಾಜ್ಯದಲ್ಲಿ ಮೊದಲನೇ ಮಟ್ಟದಲ್ಲಿದೆ ನಮ್ಮ ಮೆಗಾ ಅಗ್ರೋಟೆಕ್ ಕಂಪನಿ. ಸೊ ಈ ಕಂಪನಿಯಲ್ಲಿ ನಾವು ಆಸ್ ಅ ಪಾರ್ಟ್ ಆಗಿರೋದಕ್ಕೆ ವಿ ಆರ್ ಥ್ಯಾಂಕ್ಫುಲ್. ಅಂಡ್ ರಂಗನಾಥ್ ಪ್ರಸಾದ್ ಸರ್ಗೆ ತುಂಬಾ ಧನ್ಯವಾದಗಳು ನಮ್ಮನ್ನ ಈ ಕಂಪನಿಯ ಪಾರ್ಟ್ ಆಫ್ ಇಟ್ಕೊಂಡಿರೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಮರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾವು ಮೆಗಾ ಅಗ್ರೋಟೆಕ್ ಮತ್ತೆ ಮೆಗಾ ಗ್ರೀನ್ ಎನರ್ಜಿ ಸೊಲ್ಯೂಷನ್ ಇಂದ ಇಲ್ಲಿ ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ನಾವೀಗ ಕಳೆದ 2 ವರ್ಷಗಳಿಂದ ನಮ್ಮ ಕಂಪನಿ, ಫ್ಯಾಕ್ಟ್ರಿ, ಆಫೀಸ್ ಎಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ನಮ್ಮ ಮೆಗಾ ಅಗ್ರೋಟೆಕ್ ಮೇಯ್ನ್ ಆಗಿ ಅಗ್ರಿಕಲ್ಚರ್ ಇಂದ ಕೂಡ ಬಂದಿದೆ. ಡ್ರಿಪ್ಪು, ಸ್ಪ್ರಿಂಕ್ಲರು ಹಾಗೂ ಸೋಲಾರು, ಆಟೋಮೇಷನ್ ಎಲ್ಲ ರೀತಿಯಾದ ಫೆಸಿಲಿಟೀಸ್ ಅನ್ನ ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ರೈತರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾವು ಕೇಳ್ಕೊತೀವಿ. ನನ್ನ ಹೆಸರು ಶ್ರುತಿ ಅಂತ ಹೇಳಿ. ಇದು ಮೆಗಾ ಅಗ್ರೋಟೆಕ್ ಕಂಪನಿಯಿಂದ ಮಾತಾಡ್ತಾ ಇರೋದು. ನಾವು ಸತತ 30 ವರ್ಷಗಳಿಂದ ನಮ್ಮ ಕಂಪನಿ ಸೇವೆಯನ್ನ ಸಲ್ಲಿಸ್ತಾ ಇದೆ ರೈತರಿಗೋಸ್ಕರ. ಇವತ್ತು ಕನ್ನಡ ರಾಜ್ಯೋತ್ಸವನ ನಾವು ನಮ್ಮ ಕಂಪನಿಯಲ್ಲಿ ಆಚರಿಸ್ತಾ ಇದ್ದೀವಿ. ಇದು 47ನೇ ಕನ್ನಡ ರಾಜ್ಯೋತ್ಸವ. ಮೆಗಾ ಅಗ್ರೋಟೆಕ್ ಕಂಪನಿಯಿಂದ ನಾವು ರೈತರಿಗೆ ಕನ್ನಡ ರಾಜ್ಯೋತ್ಸವದಿಂದ 47ನೇ ಕನ್ನಡ ರಾಜ್ಯೋತ್ಸವ ಅಲ್ವಾ, ನಮ್ಮ ಕಂಪನಿಯಿಂದ 2ನೇ ವರ್ಷದ ಕನ್ನಡ ರಾಜ್ಯೋತ್ಸವನ ನಾವು ಆಚರಿಸ್ತಾ ಇದ್ದೀವಿ. ನಮ್ಮ ಕಂಪನಿಯಿಂದ ರೈತರಿಗೆ ತುಂಬಾ ಬೆನ್ನೆಲುಬಾಗಿದೆ. ಅಂದ್ರೆ ಮೀನ್ಸ್ ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್, ಮತ್ತೆ ಸೋಲಾರ್, ಆಟೋಮೇಷನ್ ಈ ತರ ಎಲ್ಲ ಪ್ರಾಡಕ್ಟ್ಗಳನ್ನ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ, ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ. ಸರ್ ಒಂದು ಹೇಳಿ ಸರ್. ಸಂತೋಷ್ ಬಾ ಇಲ್ಲಿ. ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ಈಗ ಮನೆಗಳಲ್ಲಿ ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ಅಮರ
ಈಗ ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.